ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕತೆ ಬ್ರಹ್ಮಸೂತ್ರ. ಸರ್, ಈ ಕೇಸು ಸ್ವಲ್ಪ ಟ್ರಿಕಿ ಇರೋ ಹಾಗಿದೆ. ತುಂಬಾ ಜಾಣ್ಮೆಯಿಂದ ಮುಂದುವರೆಯಬೇಕು. ಗುಪ್ತ ಸಭೆಯಲ್ಲಿ SI ಧರಣೇಂದ್ರ ನುಡಿಯುತ್ತಾರೆ. ಇವರ ಮಾತಿನ ಅರ್ಥ ಅಲ್ಲಿದ್ದವರಿಗೆಲ್ಲ ತಿಳಿದಿದೆ. ಅಲ್ಲಿದ್ದವರೆಲ್ಲ ಅಂದರೆ SP-ಯವರ ಕಚೇರಿಯಲ್ಲಿ ನಡೆದಿದ್ದ ಸಭೆಯಲ್ಲಿ SI ಧರಣೇಂದ್ರ ಮತ್ತು ದಫೇದಾರ್ ಪ್ರಚಂಡ ಇದ್ದಾರೆ. ಇದು ಸಮಾಜದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರ ಕುಟುಂಬದ ವಿಚಾರ. ಅದು ತಮ್ಮ ಅತ್ಯಂತ ಹತ್ತಿರದ ಪರಮಾಪ್ತರ ವಿಚಾರ. ಬೆಂಗಳೂರಿನಲ್ಲಿರುವ ಅವರ ಮಗಳನ್ನೇ ಗುರಿ ಮಾಡುವುದು ಹಲವು ಕಾರಣಗಳಿಂದ ಅನುಚಿತ. 1. ಅವಳ ವೈಯಕ್ತಿಕ ಹಕ್ಕಿಗೆ ಚ್ಯುತಿ ಬರುತ್ತದೆ. ಯಾವುದೇ ಅಧಿಕೃತ ದೂರಿಲ್ಲದೆ ವಿನಾಕಾರಣ ಅವಳನ್ನು ಹಿಂಬಾಲಿಸಿ ಅವಳ ನಡೆನುಡಿಗಳ ಬಗ್ಗೆ, ಅವಳ ಸ್ನೇಹಿತರ ಬಗ್ಗೆ, ಅವಳ ಕೆಲಸ ಕಾರ್ಯಗಳ ಬಗ್ಗೆ ಶೋಧನೆ ಮಾಡಿ ಅವಳ ವಿಚಾರ ಕಲೆ ಹಾಕುವುದು ಕಾನೂನು ವಿರುದ್ಧ. 2. ವಿಚಾರ ಹೊರಬಿದ್ದರೆ ನಿಮ್ಮ ಆಪ್ತರ ಕುಟುಂಬದ ಗೌರವ ಬೀದಿಗೆ ಬೀಳುತ್ತದೆ. ಆ ಹೆಣ್ಣು ಮಗಳ ಹೆಸರಿಗೂ ಮಸಿ ಬಳಿದಂತಾಗುತ್ತದೆ. 3. ಅನಧಿಕೃತವಾಗಿ ನಾವು ಕೈಗೊಳ್ಳುವ ಈ ಕೆಲಸದಿಂದ ಇಲಾಖೆಯಲ್ಲಿ ನಮಗೆ ತೊಂದರೆಯಾಗಬಹುದು. 4. ಇದಕ್ಕೆ ತಗಲುವ ಖರ್ಚು ವೆಚ್ಚ ನಾವೇ ಭರಿಸಬೇಕು. ಇನ್ಸ್ಪೆಕ್ಟರ್ ಧರಣೇಂದ್ರ ಮುಕ್ತವಾಗಿ ತಮಗೆ ಅನಿಸಿದ್ದನ್ನು ಹೇಳಿದ್ದರು. SP ಸಾಹೇಬರು ಮೌನವಾಗಿ ಆಲಿಸಿದ್ದರು. ಸಭೆಯಲ್ಲಿದ್ದ ಇನ್ನೊಬ್ಬರ ಕಡೆ ಅವರ ಗಮನ ಹರಿದಿತ್ತು. ಪ್ರಚಂಡ, ನಿಮ್ಮ ಒರಿಜಿನಲ್ ಹೆಸರೇ ಮರೆತು ಹೋಗಿದೆ ಕಣ್ರಿ. ನಿಮ್ಮ ತೀಕ್ಷ್ಣ ಬುದ್ಧಿ ಶಕ್ತಿಯಿಂದ ನೀವು ಬಿಡಿಸಿರುವ ಸಮಸ್ಯೆಗಳಿಂದಾಗಿ ನಿಮಗೆ ಬಂದಿರೋ ಪ್ರಚಂಡ ಅನ್ನೋ ಅಡ್ಡ ಹೆಸರು ಹಾಗೆಯೇ ನಿಂತು ಬಿಟ್ಟಿದೆ. ನಾನಿಲ್ಲಿಗೆ ಬಂದು ಇನ್ನೂ 3 ತಿಂಗಳಾಗಿಲ್ಲ. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ. ನಿಮ್ಮ ಔಟ್ ಆಫ್ ಬಾಕ್ಸ್ ಐಡಿಯಾಗಳ ಜಾದು ನನಗೆ ತುಂಬಾ ಕುತೂಹಲ ಮೂಡಿಸಿದೆ. ಅದಕ್ಕೆ ನಿಮ್ಮನ್ನು ಈ ಸಭೆಗೆ ಕರೆಸಿದ್ದು. ವಿಷಯ ಈಗ ನಿಮಗೆ ಪೂರ್ತ ತಿಳಿದಿದೆ. ನನಗೆ ಬೇಕಾಗಿರೋದು ಏನು ಅಂತಾನೂ ನಿಮಗೆ ತಿಳಿದಿದೆ. ಈ ಕೆಲಸ ಆ ಹುಡುಗಿಯ ತಂದೆಯೇ ನನ್ನ ಬಳಿ ಮಾಡಿರುವ ಮನವಿ. ಅವರು ನನ್ನ ಅಂಕಲ್ ತರ, ಗುರು ಸಮಾನರು. ಹಾಗಾಗಿ ಒಪ್ಪಿಕೊಂಡೆ. ಏನೋ ಕಾರಣಕ್ಕಾಗಿ ಅವರು ಅವಳ ಮಗಳ ಬಗ್ಗೆಯೇ ಮಾಹಿತಿ ಕಲೆ ಹಾಕಲು ಕೇಳಿದ್ದಾರೆ. ಪ್ರಚಂಡ, ಈ ವಿಚಾರದಲ್ಲಿ ನೀವೇನಂತೀರಿ? ದೊಡ್ಡ ಸಾಹೇಬರು ಆಜ್ಞೆ ಮಾಡಿರಲಿಲ್ಲ. ಹಲವು ವರ್ಷಗಳ ಹಿಂದಷ್ಟೇ IPS ಮಾಡಿ 3 ತಿಂಗಳ ಹಿಂದೆ ಬಡ್ತಿ ಪಡೆದು SP ಆಗಿ ಬಂದಿದ್ದ ಯೌವನದ ಹುಮ್ಮಸ್ಸಿನಲ್ಲಿರುವ ದೊಡ್ಡ ಸಾಹೇಬರು ನಡುವಯಸ್ಸಿನ ದಫೇದಾರರಿಗೆ ಅತ್ಯಂತ ಗೌರವದಿಂದ ಕೇಳಿದರು. ದರ್ಪ ತೋರದ ಮೇಲಧಿಕಾರಿಗೆ ನಕಾರಾತ್ಮಕವಾಗಿ ಹೇಳುವುದು ಪ್ರಚಂಡರಿಗೆ ಸಮಂಜಸವಾಗಿ ಕಂಡಿರಲಿಲ್ಲ. ಹಾಗೆ SI ಸಾಹೇಬರನ್ನೂ ಬಿಟ್ಟು ಕೊಡುವಂತಿರಲಿಲ್ಲ. ಇಲಾಖೆಯ ಶಿಷ್ಟಾಚಾರದಂತೆ ಪ್ರಚಂಡ ಸೆಟೆದು ನಿಂತೇ ನುಡಿದಿದ್ದರು. ಸರ್, SI ಸಾಹೇಬರು ಹೇಳಿದ್ದು ಸರಿಯಾಗೇ ಇದೆ. ಆದರೂ ನೀವು ಹೇಳಿದ್ದನ್ನು ನಾವು ಮಾಡದೇ ಇರುವುದು ಹೇಗೆ ಸರ್? ತಾವು ಒಪ್ಪುವುದಾದರೆ ಈ ಕೆಲಸ ನನಗೆ ಒಪ್ಪಿಸಿ. ನಾನು ಪ್ರಯತ್ನಿಸುತ್ತೇನೆ. ಇದರ ಆಗುಹೋಗುಗಳಿಗೆ ನಾನೊಬ್ಬನೇ ಹೊಣೆಯಾಗಿರುತ್ತೇನೆ. ಕೆಲಸ ಕೆಟ್ಟರೆ ನಿಮ್ಮ ಹೆಸರು ಈಚೆ ಬರದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಹಾಗೆ ಆಗದೆಂದು ನನಗೆ ಭರವಸೆ ಇದೆ. ನನಗೆ ಇಲಾಖೆಯಲ್ಲಿ ಏನಾದರೂ ತೊಂದರೆಯಾದರೆ ನನ್ನನ್ನು ಕಾಪಾಡಲು ನೀವಿರುತ್ತೀರಿ. ಇದೆಲ್ಲ ಇಲಾಖೆಯಲ್ಲಿ ಇದ್ದದ್ದೇ ಅಲ್ಲವಾ ಸರ್? ಈ ಇಲಾಖೆಯಲ್ಲಿರುವ ನಾವೇ ರಿಸ್ಕ್ ತಗೊಳ್ಳಲಿಲ್ಲ ಅಂದರೆ ಹೇಗೆ ಸರ್? ಅಲುಗಾಡದೆ ನಿಂತೇ ನಿಖರವಾಗಿ ಹೇಳಿದ್ದರು. ಅವರು ಹೇಳಿದ್ದರಲ್ಲಿ ಸ್ಪಷ್ಟತೆ ಇತ್ತು. ಅವರ ಕಾರ್ಯನಿರ್ವಹಣೆಯ ಬಗ್ಗೆ ಅವರಿಗಿದ್ದ ದೃಢ ನಂಬಿಕೆ ಮೆಚ್ಚುವಂತಿತ್ತು. ನಿಮ್ಮ ಈ ನಿಲುವಿಗೆ ಪ್ರಚಂಡ ಇಡೀ ಇಲಾಖೆಯೇ ನಿಮ್ಮನ್ನು ಗೌರವಿಸುವುದು. ನಿಮಗೆ ಅಡ್ವಾನ್ಸ್ ಥ್ಯಾಂಕ್ಸ್ ನನ್ನ ಕೆಲಸ ಮಾಡಿಕೊಡಲು ಒಪ್ಪಿದ್ದಕ್ಕೆ. ವೈಯಕ್ತಿಕವಾಗಿ ಈ ಕೆಲಸ ನನ್ನ ಪ್ರತಿಷ್ಠೆಗೆ ಸವಾಲಾಗಿತ್ತು. ಅದನ್ನು ನೀವು ಉಳಿಸಿದಿರಿ. SI ಹೇಳಿದಂತೆ ಇದಕ್ಕೆ ಆಗುವ ಖರ್ಚಿಗೆ ಯೋಚಿಸಬೇಡಿ. ಅದನ್ನು ಭರಿಸುವ ಜವಾಬ್ದಾರಿ ನನ್ನದು. ಆರಂಭಕ್ಕೆ ಇದನ್ನು ಇಟ್ಟುಕೊಳ್ಳಿ. ದೊಡ್ಡ ಸಾಹೇಬರು ತಮ್ಮ ಜೇಬಿನಿಂದ ಒಂದು ನೋಟಿನ ಕಂತೆ ತೆಗೆದು ದಫೇದಾರರ ಕೈಗೆ ಕೊಡುತ್ತಾರೆ. ಅದನ್ನು ಪಡೆದ ದಫೇದಾರರು ಮತ್ತೆ ಸೆಟೆದು ನಿಲ್ಲುತ್ತಾರೆ.
ಧರಣೇಂದ್ರ, ದಯವಿಟ್ಟು ಪ್ರಚಂಡರಿಗೆ ಎಲ್ಲ ಸಹಕಾರ ಕೊಡಿ. ದೊಡ್ಡ ಸಾಹೇಬರ ಮಾತಿನಲ್ಲಿ ಕೋರಿಕೆಗಿಂತ ಆಜ್ಞೆಯ ಗತ್ತು ಹೆಚ್ಚಾಗಿತ್ತು. ಎಸ್ ಸರ್. ಥ್ಯಾಂಕ್ ಯು ಸರ್. ಇಬ್ಬರು ದೊಡ್ಡ ಸಾಹೇಬರಿಗೆ ಸೆಲ್ಯೂಟ್ ಹೊಡೆದು ಹೊರನಡೆಯಲು 2 ಹೆಜ್ಜೆ ಹಾಕುತ್ತಾರೆ. ಆಗ SP ಸಾಹೇಬರು ಏನೋ ಮರೆತವರಂತೆ ಇಬ್ಬರನ್ನು ಕರೆಯುತ್ತಾರೆ. ಇಬ್ಬರು ಸಾಹೇಬರ ಕಡೆ 2 ಹೆಜ್ಜೆ ಹಿಂದಕ್ಕೆ ಬಂದು ಇಬ್ಬರು ನಿಂತೇ ನಿರೀಕ್ಷಿಸುತ್ತಾರೆ. ಪ್ರಚಂಡ, ಇನ್ನೊಂದು ವಿಚಾರ ನಿಮಗೆ ಸಂಬಂಧಿಸಿದ್ದು. ನಿಮಗೆ ಜ್ಯೋತಿಷ್ಯದಲ್ಲಿ ತುಂಬಾ ನಂಬಿಕೆಯಂತೆ. ಯಾವ ಕೆಲಸವನ್ನು ಆರಂಭಿಸಲು ಮುಂಚೆ ಜ್ಯೋತಿಷಿಯಲ್ಲಿ ಶುಭಲಗ್ನ ಕೇಳದೆ ಆರಂಭಿಸುವುದಿಲ್ಲವಂತೆ. ಅಲ್ಲ ಪ್ರಚಂಡಪ್ಪ, ಈ ಇಲಾಖೆಯಲ್ಲಿದ್ದು ಇಂಥ ಮೂಢನಂಬಿಕೆಯಿಂದ ಕೆಲಸ ಮಾಡುವುದು ಆಶ್ಚರ್ಯವಾಗಿದೆ. ಸಾರ್, ಅದು ಬಿಡಿ ಸಾರ್. ಹಾಗೆ ಮಾಡಿಯೇ ನನ್ನ ಎಲ್ಲ ಕೇಸ್ಗಳು ಸಫಲವಾಗಿರುವುದು. ಇದೊಂದು ವಿಚಾರ ದಯಮಾಡಿ ನನಗೆ ಬಿಟ್ಟುಬಿಡಿ ಸಾರ್, ಪ್ಲೀಸ್, ಪ್ರಚಂಡರವರು ಬೇಡಿಕೊಂಡಿದ್ದರು. ಸಾಹೇಬರು ಓಕೆ ಮಾಡಿದ್ದರಿಂದ ಇಬ್ಬರೂ ಹೊರಗೆ ಹೋಗಲು ಅನುಮತಿ ದೊರೆತಂತಾಗಿತ್ತು. ಪ್ರಚಂಡರ ಕರಾಮತ್ತು ಏನಾಗಿತ್ತು ನೋಡೋಣ ಬನ್ನಿ. ಜೋಪಡಿಯ ಮಳಿಗೆಯಾಗಿದ್ದರೂ ಆ ಕೊಳ್ಳೇಗಾಲದ ಜ್ಯೋತಿಷಿಯನ್ನು ನೋಡಲು ಜನಗಳ ಹಿಂದೆ ಕಾದು ಕುಳಿತಿತ್ತು. ಸುಮಾರು 20-25 ಜನರಿರಬಹುದು. ಎಲ್ಲರೂ ಹಳ್ಳಿಗರು, ಮುಗ್ಧರು. ಅವರ ಸಮಸ್ಯೆಗಳಿಗೆ ಬೇರೆಲ್ಲೆಡೆ ಪರಿಹಾರ ಹುಡುಕಿ ಸೋತು ಕೊನೆಯದಾಗಿ ಜ್ಯೋತಿಷಿಯ ಬಳಿಗೆಂದು ಬಂದಿದ್ದವರೇ ಹೆಚ್ಚು. ಇಲಾಖೆಯ ಪದವಿಯಿಂದಾಗಿ ಪ್ರಚಂಡ ಬೇರೆಯವರಂತೆ ಕಾಯಬೇಕಾದಿರಲಿಲ್ಲ. ಯಾವುದೇ ತಡೆಯಿಲ್ಲದೆ ಪ್ರವೇಶವಿತ್ತು. ಒಳಗೆ ಬಂದ ಪ್ರಚಂಡ ಬಾಗಿ ನಮಸ್ಕರಿಸಿ ನೆಲದ ಮೇಲೆ ಹಾಸಿದ್ದ ಚಾಪೆಯ ಮೇಲೆ ಕುಳಿತುಕೊಂಡರು. ಕೈ, ರೆಟ್ಟೆ, ಹೊಟ್ಟೆಗಳ ಮೇಲೆಲ್ಲ ಮತ್ತು ಹಣೆಯ ತುಂಬ ಧಾರಾಳವಾಗಿ ವಿಭೂತಿ ಪಟ್ಟೆಗಳನ್ನು ಬಳಿದಿದ್ದ, ಹಣೆಯ ಮಧ್ಯೆ ದೊಡ್ಡ ಕೆಂಪು ಕುಂಕುಮದ ಬೊಟ್ಟು ಧರಿಸಿದ್ದ, ಹಳೇ ಕಾಲದ ಋಷಿ ಮುನಿಗಳಂತೇನೂ ಗಡ್ಡಧಾರಿಯಲ್ಲದ ಸಾಮಾನ್ಯ ನಗರವಾಸಿಯಂತೆಯೇ ಕೇಶಭೂಷಣನಾಗಿದ್ದ ಸುಮಾರು 45 ವರ್ಷ ಎನ್ನಬಹುದಾದ ವ್ಯಕ್ತಿ ಯಾರೋ ಒಬ್ಬ ಗಿರಾಕಿಯ ಸಮಸ್ಯೆಗೆ ಪರಿಹಾರ ಕೊಡುವ ಪ್ರಯತ್ನದಲ್ಲಿದ್ದ. ಇನ್ನೂ ಹಲವರು ಪುರುಷರು, ಮಹಿಳೆಯರು ಅವರವರ ಸರತಿಗಾಗಿ ಚಾಪೆಗಳ ಮೇಲೆ ಕುಳಿತಿದ್ದರು. ಎಲ್ಲವೂ ಪಾರದರ್ಶಕ. ಏಕೆಂದರೆ ಒಬ್ಬರಿಗೆ ಒಳ್ಳೆಯದಾಗಿದ್ದು ಇನ್ನೊಬ್ಬರಿಗೆ ತಿಳಿದರೆ ನಂಬಿಕೆ ಇನ್ನೂ ಹೆಚ್ಚುವುದು. ಬಾಯಿಂದ ಬಾಯಿಗೆ ಕಥೆ ಹರಿದಾಡುವುದು. ಹಾಗೆ ಹರಿದಾಡುವಾಗ ಮೂಲ ಕಥೆಗಿಂತ ಹೆಚ್ಚು ಬಣ್ಣವಾಗಿ ಹರಡುವುದು. ಇದೂ ಒಂದು ಪ್ರಚಾರದ ತಂತ್ರವಲ್ಲವೇ? ಇಂಥ ಸ್ಥಳದಲ್ಲಿ ಮೊದಲು ಬಂದವರಿಗೆ ಆದ್ಯತೆ ಎಂಬ ಕಟ್ಟಳೆಯೇನೂ ಇರಬೇಕೆಂದಿಲ್ಲ. ದೈವಾಂಶ ಸಂಭೂತರಾದ ಜ್ಯೋತಿಷಿಗೆ ಆತನ ಅಧಿದೇವತೆ ಆದೇಶ ಕೊಟ್ಟಂತೆ ನಡೆಯುವವರಲ್ಲವೇ? ಕೆಲವೊಮ್ಮೆ ಬಂದು ಕುಳಿತಿದ್ದವರ ಕಡೆ ತಿರುಗಿಯೂ ನೋಡದೇ ಇರಬಹುದು, ಅಧಿದೇವತೆಯ ಆದೇಶ ಇಲ್ಲದಿದ್ದರೆ. ಗಿರಾಕಿಯ ಸಮಸ್ಯೆ ಗುಪ್ತವಾಗಿ ತಿಳಿಯಲು ಸಮಯ ಬೇಕಲ್ಲವೇ? ಆ ಸಮಯವನ್ನು ಅಧಿದೇವತೆಯಲ್ಲದೆ ಯಾರು ಕೊಟ್ಟಾರೋ? ಪ್ರಚಂಡರ ವಿಚಾರದಲ್ಲಿ ಹಾಗೇನಿಲ್ಲ. ಇವರು ಜ್ಯೋತಿಷಿಗೆ ಹಳೆಯ ಗಿರಾಕಿ. ಪ್ರಚಂಡ ಬಂದ ಕೂಡಲೇ ಅವರಿಗೆ ಆದ್ಯತೆ. ಬಿಗಿಯಾಗಿ ಮುಚ್ಚಿದ ಬಲಗೈ ಮುಷ್ಟಿಯನ್ನು ಹಣೆಗೆ ಒತ್ತಿ ಹಿಡಿದು ಕಣ್ಣು ಮುಚ್ಚಿ ಏನೋ ಮಣಮಣ ಮಂತ್ರ ಪಠಿಸುತ್ತಾ ಸಾಲು ಸಾಲಾಗಿ ಜೋಡಿಸಿದ್ದ ಹಲವು ಚಿತ್ರ ವಿಚಿತ್ರ ದೇವರು ದೇವತೆಗಳ ಫೋಟೋಗಳ ಕಡೆ ಮುಖ ಮಾಡಿದ್ದ ಜ್ಯೋತಿಷಿಯ ದಿವ್ಯ ದೃಷ್ಟಿಗೆ ಪ್ರಚಂಡ ಬಂದದ್ದು ಗೊತ್ತಾಗಿರಲಿಲ್ಲ. ಜ್ಯೋತಿಷಿ ಕಣ್ಣು ಬಿಟ್ಟಾಗ ಪ್ರಚಂಡ ತಲೆಬಾಗಿ ನಮಸ್ಕರಿಸಿದ್ದರು. ಜ್ಯೋತಿಷಿ ಕಣ್ಣೋಟದಲ್ಲೇ ಪ್ರತಿ ನಮಸ್ಕರಿಸಿದ್ದ. ಆ ಒಬ್ಬ ಗಿರಾಕಿಯ ವಿಚಾರ ಮುಗಿಸಿದ ಜ್ಯೋತಿಷಿ ಪ್ರಚಂಡರಿಗೆ ಆದ್ಯತೆ ಕೊಡಲೇಬೇಕಾಗಿತ್ತು. ಏನು ಸಾಹೇಬರ ಪಾದ ಇಲ್ಲಿಯವರೆಗೆ ಬೆಳೆದಿದೆ, ನಮ್ಮಿಂದ ಏನಾಗಬೇಕಿತ್ತೋ ಸಾಹೇಬರಿಗೆ? ಜ್ಯೋತಿಷಿಗಳು ಸಾಹೇಬರಿಗೆ ಎಲ್ಲರ ಎದುರು ಮನವಿ ಮಾಡುವಂತಿರಲಿಲ್ಲ. ಹಾಗೂ ಸಾಹೇಬರಾದ್ದರಿಂದ ಆದೇಶ ಮಾಡುವಂತೆಯೂ ಇರಲಿಲ್ಲ. ಬುದ್ಧಿವಂತಿಕೆಯಿಂದ ಬ್ಯಾಲೆನ್ಸ್ ಮಾಡಿದ್ದ. ಪ್ರಚಂಡ ಕೂಡ ಯಾರಿಗೂ ಅನುಮಾನ ಬರದಂತೆ ತಮ್ಮ ಜೇಬಿನಿಂದ ಎಲ್ಲರಿಗೂ ಕಾಣುವಂತೆ 500 ರೂಗಳ ನೋಟೊಂದನ್ನು ತೆಗೆದು ಅಡಕೆ ವೀಳ್ಯದೆಲೆಯ ಮೇಲೆ ಇಟ್ಟು, ಹಾಗೆಯೇ ಒಂದು ಲಕ್ಕೋಟೆಯನ್ನು ತೆಗೆದು ಜ್ಯೋತಿಷಿಗಳ ಮುಂದೆ ಇದ್ದ ಇನ್ನೊಂದು ತಟ್ಟೆಯ ಮೇಲಿಟ್ಟು ಅತಿ ವಿನಯದಿಂದ ಮನವಿ ಮಾಡಿದ್ದರು. ಗುರುಗಳೇ,
ಈ ಲಕ್ಕೋಟೆಯಲ್ಲಿರೋ ಹುಡುಗಿ ನಮ್ಮ ನೆಂಟರ ಕಡೆಯದು. ಸ್ವಲ್ಪ ಕಾಲದಿಂದ ಹೇಗೋ ಆಡುತ್ತಿದ್ದಾಳೆ. ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಪರಿಹಾರ ಹೇಳಬೇಕು. ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿಯಾದ್ದರಿಂದ ಪ್ರಚಾರ ಬೇಡ ಅಂತ ಆಕೆಯನ್ನು ಆಕೆಯ ಮನೆಯವರನ್ನು ಕರೆತರಲಿಲ್ಲ. ದಯಮಾಡಿ ಕೃಪೆ ಮಾಡಬೇಕು. ಅಲ್ಲಿ ಕುಳಿತಿದ್ದ ಎಂಥವರಿಗೂ ಮನಸ್ಸಿಗೆ ನಾಟುವಂತಿತ್ತು ಪ್ರಚಂಡರ ಮನವಿ. ಅಮ್ಮನ ಆಣತಿ ಇದ್ದರೆ ಎಲ್ಲ ಸರಿ ಹೋಗುತ್ತದೆ ಸಾಹೇಬರೇ. ಅಮ್ಮ ಹೇಳಿದಂತೆ ನಾವು ಸೇವೆ ಮಾಡುವವರು. ಎಲ್ಲ ಅಮ್ಮನ ಇಚ್ಛೆ ಎಂದು ಹೇಳಿ ಪ್ರಚಂಡರ ಕೈಗೆ ಒಂದು ಚಿಟಿಕೆ ವಿಭೂತಿ ಹಾಕಿದರು. ಪ್ರಸಾದ ಸ್ವೀಕರಿಸುವಂತೆ ವಿಭೂತಿ ಸ್ವೀಕರಿಸಿದ ಪ್ರಚಂಡ ಸಾಹೇಬರು ಅದನ್ನು ಹಣೆಗೆ ಹಚ್ಚಿಕೊಳ್ಳುತ್ತಾ ಎದ್ದು ಬಾಗಿಯೇ ಹೊರಗೆ ಹೋದರು. ಜ್ಯೋತಿಷಿ ಇನ್ನೊಬ್ಬ ಗಿರಾಕಿಯ ಕಡೆ ಗಮನ ಹರಿಸಿದ. ಆ ತಟ್ಟೆಯಲ್ಲಿಟ್ಟಿದ್ದ ಲಕೋಟೆಯನ್ನು ಜ್ಯೋತಿಷಿಯ ಶಿಷ್ಯನೊಬ್ಬ ಒಳಗೆ ಕೊಂಡೊಯ್ದಿದ್ದ. ಆ ಲಕೋಟೆಯ ಒಳಗಿದ್ದ ಭಾವಚಿತ್ರದ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ವ್ಯವಸ್ಥೆ ಮಾಡುವುದು ಅವನ ಕೆಲಸವಾಗಿತ್ತು. ಇದೊಂದು ಕುತೂಹಲಕಾರಿ ಪತ್ತೇದಾರಿ ವ್ಯವಹಾರದ ಕೇಂದ್ರವಾಗಿತ್ತೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲವಷ್ಟೇ. ಪ್ರಚಂಡರ ಪ್ರಚಂಡ ಬುದ್ಧಿಶಕ್ತಿಯ ಈ ವ್ಯವಸ್ಥೆ ಇಲಾಖೆಯವರಿಗೂ ತಿಳಿದಿರಲಿಲ್ಲ. ಇತ್ತ ಪದೇ ಪದೇ ಬರುತ್ತಿದ್ದ ಫೋನ್ ಕರೆಗಳಿಗೆ ಯುವತಿ ಹೇಗೆ ಸ್ಪಂದಿಸಿದಳು ನೋಡೋಣ ಬನ್ನಿ. ಎತ್ತರ ಸುಮಾರು 5 ಅಡಿ 3 ಅಂಗುಲ, ಸಾಧಾರಣ ಮೈಕಟ್ಟು, ಆದರೂ ಆಕರ್ಷಕ ವ್ಯಕ್ತಿತ್ವ. ಸುಮಾರು 27 ವರ್ಷ ಇರಬಹುದು. ಈಕೆ ಇಂಜಿನಿಯರಿಂಗ್ ಓದಿದ್ದು ರಾಜ್ಯದಲ್ಲೇ ಅತ್ಯಂತ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ. ಸಿಇಟಿ ಪರೀಕ್ಷೆಯಲ್ಲಿ ರ್ಯಾಂಕ್ 200ಕ್ಕೆ ಮೀರಿ ಬಂದರೆ ಕಾಲೇಜ್ ಗೇಟಿನೊಳಗೆ ಸೇರಿಸದಂಥ ಕಾಲೇಜಿನಲ್ಲಿ ಸುಲಭದಲ್ಲಿ ಸೀಟ್ ಗಿಟ್ಟಿಸಿಕೊಂಡಂಥ ಪ್ರತಿಭಾವಂತ ಹುಡುಗಿ. ಕಾಲೇಜ್ ಮುಗಿದ ಆರಂಭಕ್ಕೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ 7 ಅಂಕೆಗಳ ಸಂಬಳಕ್ಕೆ ಆಯ್ಕೆಯಾಗಿದ್ದವಳು. 5-6 ವರ್ಷಗಳಿಂದ ಉತ್ತಮ ಬಡ್ತಿ ಪಡೆದು ಈಗ ವರ್ಷಕ್ಕೆ 30 ಲಕ್ಷವನ್ನು ದಾಟಿದ್ದಾಕೆ. ಅಂಥವಳಿಗೆ ಕೆಲಸ ಕೊಡುವಂಥ ಸಂಸ್ಥೆಗಳಿಗೇನು ಕೊರತೆಯೇ? ಪ್ಲೇಸ್ಮೆಂಟ್ ಏಜೆನ್ಸಿಯಿಂದ ಮೇಲಿಂದ ಮೇಲೆ ಫೋನ್ ಕರೆಗಳು ಬರುತ್ತಲೇ ಇದ್ದವು. ಅವಳು ಪಡೆದಿದ್ದ ಪರಿಣಿತಿಯ ವಿಷಯ ಅಷ್ಟು ವಿಶಿಷ್ಟವಾದದ್ದು. ಅದಕ್ಕೆ ಎಲ್ಲಿಲ್ಲದ ಬೇಡಿಕೆ. ಹೆಚ್ಚು ಸಂಬಳದ ಆಮಿಷವಿದ್ದರೂ ಆಕೆ ಬಂದದ್ದೆಲ್ಲವನ್ನು ಒಪ್ಪುವ ಮನಸ್ಥಿತಿಯವಳಲ್ಲ. ಅವಳು ಮೆಚ್ಚಿದ ಸಂಸ್ಥೆಯೇ ಆಗಬೇಕು. ಪ್ಯಾಕೇಜ್ ಒಂದೇ ಅವಳಿಗೆ ಪ್ರಮುಖವಾಗಿರಲಿಲ್ಲ. ಸಂಸ್ಥೆಯ ಬಗ್ಗೆ ಹೆಮ್ಮೆಯೂ ಮುಖ್ಯವಾಗಿತ್ತು. ಹಾಗಾಗಿ ಬಹುತೇಕ ಕೆಲಸಗಳನ್ನು ತಿರಸ್ಕರಿಸಿದ್ದಳು. ದೇಶದಲ್ಲೇ ಅತ್ಯಂತ ಪ್ರತಿಷ್ಠಿತ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ನಿರ್ದೇಶಕರಿಂದಲೇ ಕರೆ ಬಂದಾಗ ಅವಳು ಅದನ್ನು ನಂಬಿರಲಿಲ್ಲ. ಅವಳ ಪರಿಣಿತಿಯ ವಿಷಯಕ್ಕೂ ವಿಜ್ಞಾನ ಕೇಂದ್ರದಲ್ಲಿ ನಡೆಯುವ ಕೆಲಸ ಕಾರ್ಯಗಳಿಗೂ ಯಾವುದೇ ಸಂಬಂಧವಿರಲಿಲ್ಲ. ಹಾಗಾಗಿ ಬಂದಿದ್ದ ಕರೆಯನ್ನು ತಾತ್ಸಾರ ಮಾಡಿದಳು. ಆದರೆ ಅಲ್ಲಿಂದ ಪದೇ ಪದೇ ಬರುವ ಕರೆಗಳಲ್ಲಿದ್ದ ಒತ್ತಾಯ ಅವಳಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಕುತೂಹಲವನ್ನು ಕೆರಳಿಸಿತ್ತು. ಆ ಸಂಸ್ಥೆಯ ಬಗ್ಗೆ ದೇಶಾದ್ಯಂತ, ಪ್ರಪಂಚದಾದ್ಯಂತ ಇರುವ ಗೌರವದಿಂದಾಗಿ ಅವಳು ಆ ಕರೆಗಳ ಬಗ್ಗೆ ಯೋಚಿಸುವಂತಾಗಿತ್ತು. ಅಲ್ಲಿ ತಾನು ಮಾಡುವ ಕೆಲಸ ಏನಿರಬಹುದು ಎಂಬ ಕುತೂಹಲವನ್ನು ಹತ್ತಿಕ್ಕಲು ಸಾಧ್ಯವಾಗದೆ ಕೇಂದ್ರದ ನಿರ್ದೇಶಕರನ್ನು ಭೇಟಿ ಮಾಡಲು ಒಪ್ಪಿದ್ದಳು. ಎಸ್ ಸರ್, ಐ ವಿಲ್ ಮೇಕ್ ಇಟ್. ಸಿರಿ ಎಸ್ ಶರ್ಮಾ, ಶಿವಶಂಕರ ಶರ್ಮಾ ಅವರ ಮಗಳು. ವಿಜ್ಞಾನ ಕೇಂದ್ರದ ನಿರ್ದೇಶಕರು ಕೇಂದ್ರದ ಮಹತ್ತರ ರಹಸ್ಯವನ್ನು ಭೇದಿಸುವ ಷಡ್ಯಂತ್ರದ ಭಾಗವಾಗುವ ಯಾವ ಸುಳಿವೂ ಸೂಚನೆಯೂ ಇಲ್ಲದೆ ಭೇಟಿ ಮಾಡಲು ಒಪ್ಪಿದ್ದಳು. ಷಡ್ಯಂತ್ರದ ಹಗ್ಗ ಅರಿವಿಲ್ಲದಂತೆ ಅವಳನ್ನೇ ಸುತ್ತುಕೊಳ್ಳುವಂತೆ ಅದರ ಒಂದು ತುದಿಯನ್ನು ಹಿಡಿದುಕೊಳ್ಳಲು ಹೊರಟಿದ್ದಳು. ಹಗ್ಗದ ಒಂದು ತುದಿ ಹಿಡಿದು ಗಿರಗಿರನೆ ಸುತ್ತುವ ಆಟ ಆಡುವ ಅನುಭವದ ರುಚಿ ಅವಳಿಗೆ ತಿಳಿದಿರಲಿಲ್ಲ. ಈ ರಹಸ್ಯದ ಮೂಲದಲ್ಲಿ ಅವಳಪ್ಪನದೂ ಒಂದು ಮಹತ್ತರ ಪಾತ್ರವಿದೆ ಎಂಬ ಕಲ್ಪನೆಯೂ ಅವಳಿಗಿರಲಿಲ್ಲ. ಇಂಥದ್ದೊಂದು ಷಡ್ಯಂತ್ರ ರೂಪುಗೊಳ್ಳುತ್ತಿರುವ ವಿಚಾರ ಅವಳಪ್ಪ ಶರ್ಮರಿಗೂ ತಿಳಿದಿರಲಿಲ್ಲ. ಪ್ರೊಫೆಸರ್ ರಾಮಚಂದ್ರರ ಹಾಗೂ ಅವರ ಪತ್ನಿಯ ಹೊರತಾಗಿ ಹೊರಗಿನ ವೃತ್ತಗಳ ಕಡೆಗೆ ವಿಜ್ಞಾನ ಕೇಂದ್ರದ ನಿರ್ದೇಶಕರ ಮತ್ತು ಕೇಂದ್ರದ ಇಂಟೆಲಿಜೆನ್ಸ್ ವಿಭಾಗದ ಬುದ್ಧಿಶಕ್ತಿಯ ತೀಕ್ಷ್ಣತೆ ಹರಿದಿರಲಿಲ್ಲ. ಪ್ರೊಫೆಸರ್ ಅವರಿಗೆ ಮಕ್ಕಳಿರಲಿಲ್ಲ. ಪತ್ನಿಯಲ್ಲದೆ ಇನ್ಯಾರೂ ಇಲ್ಲದ ಕುಟುಂಬ. ಆದ ಕಾರಣ
ವಿಜ್ಞಾನ ಕೇಂದ್ರದವರು ಪ್ರೊಫೆಸರ್ ಅವರ ಪತ್ನಿಯ ಹೊರತು ಯಾರ ಮೇಲೂ ಕಣ್ಣಿಡಬೇಕಾದ ಅಗತ್ಯವಿರಲಿಲ್ಲ. ಪತ್ನಿಯ ಮೇಲೆ ಕಣ್ಣಿಡುವ ಅಗತ್ಯ ಇದುವರೆಗೂ ಕಂಡು ಬಂದಿರಲಿಲ್ಲ. ಇನ್ನು ಆಕೆಯ ಅಣ್ಣ ತಮ್ಮಂದಿರು, ನೆಂಟರು, ಇಷ್ಟರುಗಳ ಮೇಲೇಕೆ ಅವರ ಗಮನ ಹರಿದೀತು. ಹಾಗಾಗಿ ಪ್ರೊಫೆಸರ್ ಅವರ ಭಾವಮೈದುನರಾದ ಶರ್ಮರು ಯಾವುದೇ ನಿಗಾವಣೆಗೆ ಒಳಪಟ್ಟಿರಲಿಲ್ಲ. ರಹಸ್ಯ ಭೇದಿಸಲಾಗದ ವಿಜ್ಞಾನ ಕೇಂದ್ರಕ್ಕೆ ದೊರಕಿದ್ದ ಸಿಡಿಯಲ್ಲಿರುವ ಫೈಲುಗಳನ್ನು ಹೊರತರುವ ರಹಸ್ಯ ಇದೇ ಯುವತಿಯ ತಂದೆ ಶರ್ಮರವರ ಹಿಡಿತದಲ್ಲೂ ಇದೆ ಎನ್ನುವ ಸಂಗತಿ ಊಹಾತೀತವಾದದ್ದು. ಅಂದರೆ ಸಿಡಿಯಲ್ಲಿರುವ ರಹಸ್ಯ ಪಾಸ್ವರ್ಡ್ 3 ಭಾಗವಾಗಿ 3 ಮಹಿಳೆಯರ ಹಿಡಿತದಲ್ಲಿ 3 ಬೇರೆ ಊರುಗಳಲ್ಲಿ ಬೇರೆ ಬ್ಯಾಂಕುಗಳ ಲಾಕರುಗಳಲ್ಲಿ ಇರುವ ಸಾಧ್ಯತೆಯನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಇಂಥ ಹಿನ್ನೆಲೆಯಲ್ಲಿ ಸಿಡಿಯ ರಹಸ್ಯ ಭೇದಿಸಲು ಅದೇ ಯುವತಿಯನ್ನು ಆರಿಸಿಕೊಳ್ಳುವ ಪ್ರಕ್ರಿಯೆ ಆರಂಭವಾಗಿದ್ದು ಊಹಿಸಲಾಗದ ಕಾಕತಾಳೀಯ ಎನಿಸುವುದಿಲ್ಲವೇ? ಈ ಯುವತಿ ಅವಳಿಗೇ ಅರಿವಿಲ್ಲದಂತೆ ಒಂದು ಸೆಳೆತಕ್ಕೆ ಸಿಕ್ಕಿಕೊಳ್ಳಲು ಹೊರಟಿದ್ದಾಳೆ. ವಿಜ್ಞಾನ ಕೇಂದ್ರದ ಕರೆ ಅವಳನ್ನು ಸೆಳೆದಿದೆ. ಅವಳು ವಿಜ್ಞಾನ ಕೇಂದ್ರಕ್ಕೆ ಹೋಗುತ್ತಿರುವುದನ್ನು ತಂದೆಯ ಬಳಿ ಹೇಳಿದ್ದಳು. ಅಲ್ಲಿಗೆ ಹೋಗಿ ಬಂದ ನಂತರ ಅದರ ಬಗ್ಗೆ ತಂದೆಯ ಬಳಿ ಹೆಚ್ಚು ಮಾತನಾಡದೆ ಕುತೂಹಲ ಮೂಡಿಸಿದ್ದಳು. ಸೂಕ್ಷ್ಮಮತಿಯೂ ಕಥೆಗಾರರೂ ಆದ ಶರ್ಮರಿಗೆ ವಿಷಯದ ಬಗ್ಗೆ ವಾಸನೆ ಹತ್ತಿತ್ತು. ಹಾಗಾಗಿ ಅವರು ತಮ್ಮ ಶಿಷ್ಯ ಸಮಾನರಾದ SP ಸಾಹೇಬರ ಸಹಾಯ ಕೇಳಿದರು. ಕಾರಣಗಳು 2. 1. ಏನು ನಡೆಯುತ್ತಿದೆ ಎಂದು ತಿಳಿಯುವ ಕುತೂಹಲ. ಅದಕ್ಕೂ ಮಿಗಿಲಾಗಿ 2. ಮಗಳಿಗೆ ಆಗಬಹುದಾದ ತೊಂದರೆ ತಮಗೆ ಮುಂಚಿತವಾಗಿ ತಿಳಿದಿರಬೇಕೆಂಬುದು. ಆ ಯುವತಿಯ ಬೆನ್ನಟ್ಟಿದ ತಂದೆ ಶರ್ಮರ ಶಿಷ್ಯ ಸಮಾನರಾದ ಆತ್ಮೀಯ ಪೊಲೀಸ್ ಅಧಿಕಾರಿ SP ಸಾಹೇಬರು ನಿಯೋಜಿಸಿದ ದಫೇದಾರ್ ಪ್ರಚಂಡನ ಬಾಲ ಬೇತಾಳ ಒಂದು ಕಡೆ, ಅದರ ಮೇಲೆ ರಹಸ್ಯದ ಸಿಡಿಗಳನ್ನು ಹಿಡಿತದಲ್ಲಿರಿಸಿಕೊಂಡಿರುವ ಹಾಗೂ 3 ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವ 3 ಮಹಿಳೆಯರ ನಿಗೂಢತೆ ಇನ್ನೊಂದು ಕಡೆ. ಇವೆರಡೂ ಸೇರಿ ಶರ್ಮರ ಇನ್ನೊಂದು ಹೊಸ ಕಥೆಯ ವಸ್ತುವಿನ ನಿರ್ಮಾಣದ ಆರಂಭವಾಗಿತ್ತು. ಕೇವಲ ನಾಯಕಿ ಮಾತ್ರ ಇದ್ದರೆ ಕಥೆ ಸ್ವಾರಸ್ಯ ಇರುವುದೇ? ನಾಯಕ ಬೇಡವೇ? ಮುಂದಿನ ವಾರ ನಾಯಕನ ಪರಿಚಯ. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.